ಪ್ರೈಸ್ ಲಾರ್ಡ್. 30th ಡಿಸೆಂಬರ್. ಇಂದು ಯೇಸು ನಿಮ್ಮನ್ನು ನೋಡಿ ಹೇಳುವ ಮಾತೇನೆಂದರೆ, ಯವನು ಹಳೆ ಬಟ್ಟೆಗೆ ಹೊಸ ಬಟ್ಟೆಯ ತುಂಡನ್ನು ಹಚ್ಚುವುದಿಲ್ಲ, ಹಚ್ಚಿದರೆ ಅದು ಆ ವಸ್ತ್ರವನ್ನು ಹಿಂಜುವುದರಿಂದ ಹರಕು ಹೆಚ್ಚು ಆಗುವುದು ಎಂದು ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳಲಾಗಿದೆ. ಹಳೆ ಬಟ್ಟೆಗೆ ಯಾರು ಹೊಸ ಬಟ್ಟೆಯನ್ನು ಹಚ್ಚುವುದಿಲ್ಲ, ಇದು ವಚನ ಹೇಳುತ್ತಿದೆ. ಅದೇ ರೀತಿಯೇ ನಮ್ಮ ಜೀವನದಲ್ಲಿ ಕೂಡ ಹಳೆ ಸಂಕಟಗಳು, ಸಮಸ್ಯೆಗಳು, ಹೋರಾಟಗಳು ಮತ್ತು ಸೋಲುಗಳನ್ನು ನಾವು ಹೊಸ ವರ್ಷದೊಳಗೆ ತಗೊಂಡು ಹೋಗುವಾಗ ಅಲ್ಲಿ ದೇವರು ನಮಗೋಸ್ಕರ ಇಕ್ಕಿರುವ ಸಮಾಧಾನ, ಸಂತೋಷವನ್ನು ನಾವು ಪಡ್ಕೊಳ್ಳೋದಕ್ಕೆ ಆಗುವುದಿಲ್ಲ. ಅದು ನಮಗೆ ಇಟ್ಟಿರುವ ಸಂತೋಷ, ಸಮಾಧಾನವನ್ನು ಕೆಡಿಸುತ್ತದೆ. ಅದರಿಂದ ನಾನು ನಿಮಗೆ ಅಡ್ವೈಸ್ ಮಾಡೋದೇನೆಂದರೆ, ಈ ಹಳೆ ಸಮಸ್ಯೆಗಳು, ಹೋರಾಟಗಳು, ಸೋಲುಗಳನ್ನು ಇಲ್ಲೇ ಬಿಟ್ಬಿಡಿ. ಯಾರನ್ನಂದರೆ ಕ್ಷಮಿಸಬೇಕಂದ್ರೆ ಹೋಗಿ ಕ್ಷಮಿಸ್ಬಿಡಿ. ಯಾರ ಮೇಲೂ ಕೋಪ ಇಟ್ಕೊಂಡು ಪ್ರಯೋಜನ ಇಲ್ಲ. ದೇವರು ನಮಗೆ ಹೇಳುವುದೇನೆಂದರೆ ಎಲ್ಲವರನ್ನು ಕ್ಷಮಿಸಬೇಕು. ಹಾಗಿರುವಾಗ ಖಂಡಿತವಾಗಲೂ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಬೈ ವರ್ಡ್ಸ್ ವಿತ್ ಜಬರಾಜ್. ಹ್ಯಾವ್ ಅ ಹ್ಯಾಪಿ ಮಂಡೇ.